ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಪ್ರಿಯಾಂಕಾ ಜಾರಕಿಹೊಳಿ ಪರ ಕಳೆದ 1 ತಿಂಗಳಿಂದ ನಿರಂತರವಾಗಿ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಅವರ ಸಹೋದರರಾಗಿರುವಂಥ ರಾಹುಲ್ ಜಾರಕಿಹೊಳಿ ಅವರು ಸಾಥ್ ನೀಡಿ ಇಡೀ ಕ್ಷೇತ್ರದಾದ್ಯಂತ ಪ್ರಚಾರವನ್ನು ಮಾಡಿಸಿದರು. ಇವತ್ತು ಏನಂತಂದರೆ ಪ್ರಮುಖವಾಗಿ ಕೊನೆ ವೇಳೆಯಲ್ಲಿ ಏನು ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳೆ ಒಂಟಮೂರಿ ಗ್ರಾಮ ಏನಿದೆ ಆ ಗ್ರಾಮಕ್ಕೆ ಆಗಮಿಸಿ ಮತದಾನವನ್ನು ಮಾಡಿರುವಂಥದ್ದು. ಈ ಕುರಿತಂತೆ ಮಾತನಾಡಲಿಕ್ಕೆ ನನ್ನ ಜೊತೆ ಖುದ್ದು ರಾಹುಲ್ ಜಾರಕಿಹೊಳಿ ಅವರಿದ್ದಾರೆ, ಅವರನ್ನ ಮಾತಾಡ್ತೀನಿ. ಸರ್, ಈಗ ಕಳೆದ 1 ತಿಂಗಳಿಂದ ತಾವು ಪ್ರಚಾರ ನಡೆಸಿದ್ರಿ, ಹೇಗಿತ್ತು? ಕಳೆದ 1 ತಿಂಗಳಿಂದ ಅಂದರೆ ಟಿಕೆಟ್ ಸಹೋದರಿ ಪ್ರಿಯಾಂಕಾ ಅವರಿಗೆ ಘೋಷಣೆ ಆದ ತಕ್ಷಣದಿಂದ ನಾವು ಪ್ರಚಾರ ಕಾರ್ಯವನ್ನು ಪ್ರಾರಂಭ ಮಾಡಿದ್ವಿ. ಎಲ್ಲ ಕಡೆ ಸಾಧ್ಯದಷ್ಟು ಎಲ್ಲ ಗ್ರಾಮಗಳಿಗೆ ಸಾಧ್ಯದಷ್ಟು ಭೇಟಿ ಮಾಡೋ ಮೂಲಕ ಜನರಿಗೆ ನೇರವಾಗಿ ಭೇಟಿಯಾಗಿ ಅವರ ಆಶೀರ್ವಾದ ಕೇಳುವಂಥ ಪ್ರಕ್ರಿಯೆಯನ್ನು ನಾವು ಕಳೆದ 1 ತಿಂಗಳಲ್ಲಿ ಮಾಡಿದ್ವಿ. ಪ್ರತಿ ಕಡೆ ಹೋದಲ್ಲೂ ಪ್ರಿಯಾಂಕಾ ಅಕ್ಕವ್ರಿಗಾಗಿರ್ಬೋದು, ನಮಗಾಗಿರ್ಬೋದು, ತಂದೆ ಸತೀಶ್ ಅವರಿಗೆ ಎಲ್ಲ ಕಡೆ ಒಂದು ಒಳ್ಳೆಯದಾದಂಥ ರೆಸ್ಪಾನ್ಸ್ ಜನರಿಂದ ಸಿಗ್ತಾಯಿತ್ತು. ಈಗಿನ ವಾತಾವರಣ ನೋಡಿದ್ರೆ ಖಂಡಿತ ಪ್ರಿಯಾಂಕಾ ಅಕ್ಕ ಅವರಿಗೆ ಗೆಲುವ ನಿಶ್ಚಿತ ಅಂತ ಈ ಸಂದರ್ಭ ನಾವು ಹೇಳ್ಬೋದು. ಸರ್, ಈಗ ತಾವು ಭಾಳಷ್ಟು ಏನಂತಂದರೆ ಹಿಂದೆ ತಂದೆಯವರ ಕ್ಷೇತ್ರದಲ್ಲಿ ಓಡಾಡಿ ಅವ್ರ ಪರವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ರಿ. ಅದಾದ ನಂತರ ಇದು ಈ ರೀತಿ ಯಾವ ರೀತಿ ಸವಾಲಿತ್ತು ಇದು ನಿಮ್ಮ? ಯಾಕಂತಂದ್ರೆ ಇಡೀ ರಾತ್ರಿ ಹಗಲ ಅನ್ನೋದೇ ಬಿಸಿಲು ಅನ್ನೋದೇ ಓಡಾಡ್ತಾ ಇದ್ರಿ, ಎಲ್ಲೆಲ್ಲಿ ಓಡಾಡಿದ್ರಿ, ಜೊತೆಗೆ ಯಾವ ರೀತಿ ಸವಾಲಿತ್ತು ಇದು? ಸಾಕಷ್ಟು, ಯಾಕಂದ್ರೆ ಹೊಸ ಅನುಭವ ಇತ್ತು ಅಂತ ನಾವು ಹೇಳ್ಬೋದು. ಯಾಕಂದರೆ MLA ಚುನಾವಣೆ ಒಂದು ರೀತಿ ಬೇರೆ ಆಗಿರುತ್ತೆ, MP ಚುನಾವಣೆ ಒಂದು ರೀತಿ ಬೇರೆ ಆಗಿರುತ್ತೆ. ಮತ್ತು ಚಿಕ್ಕೋಡಿ ಮತಕ್ಷೇತ್ರ ಒಂದು ಹೊಸ ಜವಾಬ್ದಾರಿ ತಂದೆಯವರಾಗಿರ್ಬೋದು, ಅಕ್ಕವ್ರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಅವ್ರ ಹೆಗಲ ಮೇಲೆ ಇರೋ ಕಾರಣಕ್ಕಾಗಿ ಸಾಕಷ್ಟು ನಾವು ಕೂಡ ಒಂದು ಅತಿ ಹೆಚ್ಚು ಶ್ರಮವನ್ನು ನಾವು ವಹಿಸ್ಬೇಕಾಗ್ತದೆ. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ತಂದೆಯವರಾಗಿರ್ಬೋದು, ಅಕ್ಕವರಾಗಿರ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಎಲ್ಲ ಶಾಸಕರಾಗಿರ್ಬೋದು ಸಾಕಷ್ಟು ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಅದಕ್ಕೆ ನಮಗೆ ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತೆ ಅಂತ ಇದ್ದ ನಾವು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಿ ಸರ್? ಎಷ್ಟು ಲೀಡ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಿ? ಯಾಕಂತಂದ್ರೆ ನೀವು ಇದುವರೆಗೂ ಮತಗಟ್ಟೆಗಳಿಗೆ ಓಡಾಡಿದಿರಿ, ಜೊತೆಗೆ ಭಾಳಷ್ಟು ನಾಯಕರನ್ನ ಭೇಟಿಯಾಗಿದ್ದೀರಿ, ನಿನ್ನೆಯಿಂದ ಕಾರ್ಯತಂತ್ರ ರೂಪಿಸ್ತಾ ಇದ್ದೀರಿ. ಏನು ರಿಸಲ್ಟ್ ಬರ್ಬೋದು ಅಂಥೇಳಿ ತಮ್ಮ ನಿರೀಕ್ಷೆ ಏನು ಇಟ್ಕೊಂಡಿದ್ದೀರಿ? ಗೆಲುವಂತರೂ ನಿಶ್ಚಿತ ಅಂತ ಹೇಳ್ಬೋದು. ಅದ್ರ ಲೀಡ್ ನೋಡೋಣ, ಎಷ್ಟು ಜೂನ್ 4ರವರೆಗೂ ಜನರು ಯಾವ ರೀತಿ ತೀರ್ಪು ಕೊಡ್ತಾರತ್ತೆ ನೋಡೋಣ. ಸಾಧ್ಯದಷ್ಟು ಹೆಚ್ಚು ಲೀಡ್ ನಾವು ಬರ್ತಾವಂತ ನಾವು ನಿರೀಕ್ಷೆ ಮಾಡ್ತದೆ. ಇನ್ನೊಂದು ಸ್ವಲ್ಪ ಈ ಪೋಲಿಂಗ್ ಕ್ಲೋಸ್ ಆದಮೇಲೆ ನಮಗೊಂದು ಸರಿಯಾದ ಫಿಗರು ಎಲ್ಲ ನಾವು ಎಲ್ಲ ಕಡೆಯಿಂದ ಮಾಹಿತಿ ಒಂದು ಸಂಗ್ರಹ ಮಾಡಿದಾದ್ಮೇಲೆ ಒಂದು ಸರಿಯಾದ ಒಂದು ಫಿಗರನ್ನು ನಾವು ಎಸ್ಟಿಮೇಟ್ ಮಾಡ್ಬೋದು. ಏನು ಪಾಸಿಟಿವ್ ಆಯ್ತು ಫಸ್ಟ್ ಟೈಮ್ ಎಲೆಕ್ಷನ್? ಇವರಿಗೆ ನಿಮ್ಮ ಫಾದರ್ಗೆ ಏನು ಹೊಸದೇನಲ್ಲ ಎಲೆಕ್ಷನ್. ಯಾವ ರೀತಿ ಸಹಕಾರ ಸಿಕ್ತು ನಿಮ್ಮ ಕ್ಷೇತ್ರದಲ್ಲಿ? ನಮ್ಮ ಯಮಕನಮರಡಿ ಮತಕ್ಷೇತ್ರದಲ್ಲಿ ಹೋದ MLA ಚುನಾವಣೆಯಲ್ಲಿ ಯಾವ ರೀತಿ ವಾತಾವರಣ ಇತ್ತು, ಅದಕ್ಕಿಂತ ಹೆಚ್ಚಾಗಿ ಕಾರ್ಯಕರ್ತರು ಆಗಿರ್ಬೋದು, ಮುಖಂಡರು ತಾವಾಗೆ ಪ್ರಿಯಾಂಕಾ ಅಕ್ಕ ಅವರಿಗೆ ಆಶೀರ್ವಾದವನ್ನು ಅವರು ಸೂಚಿಸಿದರು. ಅದಕ್ಕೆ ಹೋದ್ಸತೆ ಎಷ್ಟು ಯಮಕನಮರಡಿಯಲ್ಲಿ ಲೀಡ್ ಆಗಿತ್ತು ಅದಕ್ಕಿಂತ ಹೆಚ್ಚು ಲೀಡನ್ನು ಈ ಸರ್ತಿ ನಾವು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಮತ್ತು ಆ ರೀತಿ ವಾತಾವರಣ ಕೂಡ ಇದೆ. ಅದಕ್ಕೆ ಪ್ರಿಯಾಂಕಾ ಅಕ್ಕ ಅವರು ಯಮಕನಮರಡಿ ಮತಕ್ಷೇತ್ರದಿಂದ ಅವರು ಒಂದು 2-3 ವರ್ಷಗಳ ಹಿಂದೆ ಅವರು ರಾಜಕೀಯ ಜೀವನವನ್ನು ಅವರು ಪ್ರಾರಂಭ ಮಾಡಿದರು. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಯಮಕನಮರಡಿ ಮತಕ್ಷೇತ್ರ ಜನರು ವಿಶೇಷವಾಗಿ ಅವ್ರ ಮೇಲೆ ಭಾಳಷ್ಟು ಒಂದು ಪ್ರೀತಿ ಆಗಿರ್ಬೋದು, ಒಂದು ಕಾಳಜಿಯನ್ನು ಇಟ್ಟಿದ್ದಾರೆ. ಅದಕ್ಕೆ ಆ ರಿಸಲ್ಟಲ್ಲಿ ನಮಗೂ ಅದನ್ನ ಕಂಡದತ್ತಂತ ನಮ್ಮೊಂದು ಭರವಸೆ. ಸರ್, ಈಗ ನುರಿತು ಬಿಟ್ಟಿದ್ದೀರಿ, ಟ್ರೈನಿಂಗ್ ತೊಗೊಂಡಿದ್ದೀರಿ ತಂದೆಯವ್ರ ಕಡೆಯಿಂದ, ಎಲೆಕ್ಷನ್ಗಳನ್ನು MLA ಎಲೆಕ್ಷನ್ ಮಾಡಿದಿರಿ, MP ಎಲೆಕ್ಷನ್ ಮಾಡಿದಿರಿ. ತಾವು ಮುಂದೆ ರಾಜಕೀಯ ಯಾವಾಗ ಅಂತ ಏನಂತಂದರೆ ಭಾಳ ನಿರೀಕ್ಷೆ ಇದೆ ನಿಮ್ಮೆಲ್ಲ ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ. ರಾಹುಲ್ ಜಾರಕಿಹೊಳಿ ಅವರು ಮುಂದೆ ಯಾವ ರೀತಿ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ, ಯಾವಾಗ ಆಗ್ತಾರೆ, ಜೊತೆಗೆ ಯಾವ ಚುನಾವಣೆ ಮೂಲಕ ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಕುತೂಹಲ ಇದೆ. ಈಗ ಸದ್ಯವರೆಗೂ ತಂದೆಯವರಾಗಿರ್ಬೋದು, ಪಕ್ಷ ಕೊಟ್ಟಂಥ ಒಂದು ಜವಾಬ್ದಾರಿಗಳನ್ನ ನಾವು ಎಲ್ಲ ಮಾಡ್ತಾಯಿದೆ, ನಿಷ್ಠಾವಂತರಾಗಿ ನಾವು ಮಾಡ್ತದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವಕಾಶಗಳಾಗಿರ್ಬೋದು, ವರಿಷ್ಠರಾಗಿರ್ಬೋದು ಏನು ನಿರ್ಣಯ ತಗೋತಾ ಅದರ ಮ್ಯಾಗೆ ನಮ್ಮ ರಾಜಕೀಯ ಜೀವನ ಹೋಗ್ತದೆ. ಅದಕ್ಕೆ ಸಾಧ್ಯದಷ್ಟು ಮುಂದಿನ ನೋಡೋಣ ಯಾವ ರೀತಿ ಪ್ರೀತಿ ಜನರು ಮಾಡ್ತಾರೆ. ತಕ್ಕಂತ ನಾವು ತಂದೆಯವರು ಯಾವ ರೀತಿ ನಿರ್ಧಾರ ತಗೋತಾರೆ ಅದ್ರ ಮ್ಯಾಗೆ ನಾವು ಬದ್ಧವಾಗಿ ಇದು ಮಾಡ್ತೀವಿ. ಇದಿಷ್ಟು ಏನಂತಂದರೆ ರಾಹುಲ್ ಜಾರಕಿಹೊಳಿ ಮತ್ತು ಕ್ಯಾಮ್ರಾಮನ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.